ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜೀಸ್ ಯಾವ ಥರ ಇದೆ, ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಚೆಕ್ ಮಾಡೋಣ. ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಒಂದು ಟೀ ಲೀಫ್ ಮತ್ತು ಟ್ಯಾರೋ ರೀಡಿಂಗನ್ನ ಯೂಸ್ ಮಾಡ್ತಾ ಇದ್ದೀನಿ, ಟ್ಯಾರೋ ಕಾರ್ಡ್ಸ್ನ. ಸೊ ಫಸ್ಟ್ ಟೀ ಲೀಫಿಂದ ಕೆಲವೊಂದು ಕಾರ್ಡ್ಸ್ನ ತೆಗೆಯೋಣ. ಓಕೆ, ಸೊ someone going out of your life or the end of the situation. ಓಕೆ, ಸೊ ಈ ಒಂದು ರೀಡಿಂಗಲ್ಲಿ ಯಾರೆಲ್ಲ ಈ ರೀಡಿಂಗ್ನ ನೋಡ್ತಿದ್ದೀರಾ, ನಿಮ್ಮ ಮತ್ತು ನಿಮ್ಮ ಪರ್ಸನ್ನು ನಿಮ್ಮ ಒಂದು ಕೈಯಿಂದ ಅವರು ಜಾರ್ಬಿಟ್ಟಿದ್ದಾರೆ. ನಿಮ್ಮ ಒಂದು ಸಿಚುವೇಶನ್ ಅಥವಾ ನಿಮ್ಮ ಒಂದು ಲೈಫ್ ಇಂದ ಈ ಪರ್ಸನ್ ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಅಂದರೆ ಆ ಪರ್ಸನ್ ನಿಮ್ಮ ಜೊತೆಯಲ್ಲಿ ಇಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅಥವಾ ಯಾವುದೋ ಒಂದು ಸಿಚುವೇಶನ್ ಅಥವಾ ಒಂದು ಪರಿಸ್ಥಿತಿ ನಿಮ್ಮಿಬ್ಬರನ್ನ ದೂರ ಮಾಡಿದೆ, ಒಂದು ರಿಲೇಷನ್ಶಿಪ್ ಎಂಡ್ ಆಗಿದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ನಿಮ್ಮ ಜೀವನದಿಂದ ಈ ವ್ಯಕ್ತಿ ಪ್ರೆಸೆಂಟಲ್ಲಿ ಇಲ್ಲ ಅನ್ನೋವಂಥದ್ದು ಈ ಕಾರ್ಡ್ ತೋರಿಸ್ತಾ ಇದೆ. ಓಕೆ, ಸೊ ನೀವೇ ನೋಡ್ಬೋದು ಸಮ್ವನ್ ಗೋಯಿಂಗ್ ಔಟ್ ಆಫ್ ಯುವರ್ ಲೈಫ್ ಆರ್ ದ ಎಂಡ್ ಆಫ್ ಅ ಸಿಚುವೇಶನ್ ಅಂತ. ಸೊ ಈ ಒಂದು ಸಿಚುವೇಶನ್ ನಮ್ಮ ಒಂದು ಟ್ಯಾರೋ ಕಾರ್ಡಲ್ಲಿ ಒಂದು ಡೆತ್ ಕಾರ್ಡ್ಗೆ ರೆಸೊನೇಟ್ ಆಗುತ್ತೆ ಅಂತ. ಅಂದರೆ ರಿಲೇಷನ್ಶಿಪ್ ಎಂಡ್ ಆಗಿದೆ, ಎಂಡ್ ಎಲ್ಲಾಗಿರುತ್ತೆ ಅಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ ಅನ್ನೋವಂಥದ್ದು ತೋರಿಸ್ತಾ ಇದೆ. ಸೊ ನೋಡೋಣ ಇನ್ನು ಏನಿರಬಹುದು ಅಂತ ಅಂದ್ಬಿಟ್ಟು. ಓಕೆ, ಅಡ್ವೈಸ್ ಫ್ರಮ್ ಅ ಫ್ರೆಂಡ್. ಮೇ ಬಿ ನೀವು ನಿಮ್ಮ ಫ್ರೆಂಡ್ಸಿಂದ ಅಡ್ವೈಸ್ಗಳನ್ನ ಕೇಳ್ತಿರಬಹುದು ಅಂತ ಅಂದ್ಬಿಟ್ಟು ಅಂದ್ಕೊಳ್ತೀನಿ. ಆ್ಯಂಡ್ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದು, ಈ ಪರ್ಸನಿಂದ ಮೈಂಡನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ನಿಮ್ಮ ಕೆಲಸದ್ರಲ್ಲಿ ಇನ್ವಾಲ್ವ್ ಆಗೋದು ಅಥವಾ ವೆಕೇಷನ್ಗೆ ಹೋಗೋವಂಥದ್ದು, ಫ್ರೆಂಡ್ಸ್ಗಳ ಜೊತೆಗೆ ಹೊರಗಡೆ ಹೋಗುವಂಥದ್ದು. ಅವರು ಅಷ್ಟೇ ನಿಮ್ಮ ಒಂದು ಮನಸ್ಥಿತಿಯಿಂದ ಹೊರಗಡೆ ಹೋಗೋದಕ್ಕೆ ಅಥವಾ ಒಂದು ಮೈಂಡ್ಸೆಟ್ಟಿಂದ ಹೊರಗಡೆ ಬರೋದಕ್ಕೆ ಈ ಪರ್ಸನ್ ಕಂಪ್ಲೀಟಾಗಿ ಡಿಸ್ಟ್ರ್ಯಾಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವ್ರ ಫ್ರೆಂಡ್ಸ್ಗಳ ಜೊತೆ ಹೊರಗಡೆ ಹೋಗೋದು, ಪಾರ್ಟಿ ಮಾಡೋದು, ವೆಕೇಷನ್ಗೆ ಹೋಗೋದು. ನಿಮ್ಮ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ನು ಇದ್ದರೆ ಮತ್ತೆ ರಿಲೇಷನ್ಶಿಪ್ಪಲ್ಲಿ ರೀಯೂನಿಯನ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಅವ್ರನ್ನ ಅವರು ಡಿಸ್ಟ್ರಾಕ್ಷನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಟೆಂಪ್ರವರಿ ಪ್ರಾಬ್ಲಮ್ಸ್, ಈಗ ನೀವೇನು ಈ ಪರ್ಸನ್ನಿಂದ ಫೀಲ್ ಮಾಡ್ತಿದ್ದೀರಾ ಕಷ್ಟಗಳನ್ನ ಅಥವಾ ಡಿಪ್ರೆಷನ್, ಸ್ಟ್ರೆಸ್, ಆ್ಯನ್ಸೈಟಿ, ಓವರ್ ಥಿಂಕಿಂಗ್, ಇದೆಲ್ಲನೂ ನಿಮಗೆ ಈಗ ಪ್ರೆಸೆಂಟಲ್ಲಿ ಟೆಂಪ್ರವರಿ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇರೋವಂಥದ್ದು. ಸೊ ಇಟ್ಸ್ ಅ ನೈಸ್ ಕಾರ್ಡ್ ಅಂತ. ಅಂದರೆ ಆ ಪರ್ಸನ್ ಇನ್ನು ನಿಮ್ಮ ಫೀಲಿಂಗ್ಸಲ್ಲಿ ಇರೋದಕ್ಕೆ, ಅವರು ನಿಮ್ಮಿಂದ ಹೊರಗಡೆ ಹೋಗೋದಕ್ಕೆ ಅಥವಾ ನಿಮ್ಮ ಒಂದು ಮೈಂಡ್ಸೆಟ್ಟಿಂದ ಅಥವಾ ನಿಮ್ಮ ಥಾಟ್ಸಿಂದ ಹೊರಗಡೆ ಹೋಗೋದಕ್ಕೆ ಆ ಪರ್ಸನ್ ಫ್ರೆಂಡ್ಸ್ಗಳ ಜೊತೆ ಓಡಾಡ್ತಿದ್ದಾರೆ. ಅವರ ಪ್ರೀತಿನ ಹೇಳ್ಕೊಳಕ್ಕಾಗ್ದೇ ಅವರು ವೆಕೇಷನ್ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ, ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಗೆಟ್ ಟುಗೆದರ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ನೋಡೋಣ ಟ್ಯಾರೋ ಅಲ್ಲಿ ಇನ್ನು ಏನೇನು ಎನರ್ಜೀಸ್ ಇದೆ, ಈ ಪರ್ಸನ್ ಇನ್ನು ಏನು ಹೇಳಬೇಕು ಅಂತ ಅಂದ್ಬಿಟ್ಟು. ಓಕೆ, ಒಂದು ಕ್ವೀನ್ ಆಫ್ ಸ್ವಾರ್ಡ್ ಮತ್ತು ಒಂದು ದ ಸ್ಟಾರ್ ಕಾರ್ಡ್ ಬಂದಿದೆ. ಸೊ ಏನು ಹೇಳ್ಬೋದು ಅಂತ ಅಂದರೆ, ನಿಮ್ಮ ಮತ್ತು ನಿಮ್ಮ ಪರ್ಸನ್ನು ಒಂದು ಬೌಂಡ್ರಿ ಹಾಕ್ಕೊಂಬಿಟ್ಟಿದ್ದೀರಾ. ಅವರು ಅವರ ಜೀವನದಲ್ಲಿ ಒಂದು ಬೌಂಡ್ರಿ ಹಾಕ್ಕೊಂಬಿಟ್ಟಿದ್ದಾರೆ. ನಾನು ಯಾರ ಜೊತೆನೂ ಮಾತಾಡಬಾರ್ದು, ಯಾರ ಜೊತೆನೂ ಸೇರಬಾರ್ದು, ನಾನು ಆ ವ್ಯಕ್ತಿ ಜೊತೆ ತುಂಬ ಕಮ್ಯುನಿಕೇಷನ್ ಮಾಡಬಾರ್ದು, ನನ್ನದೇ ಆದಂಥ ಒಂದು ಬೌಂಡ್ರಿಯಲ್ಲಿ, ಲಿಮಿಟೇಷನಲ್ಲಿ ನಾನು ಆ ವ್ಯಕ್ತಿ ಹತ್ರ ಇರಬೇಕು. ಇಲ್ಲ ಅಂತ ಅಂದರೆ ನನ್ನ ಮನಸ್ಸು ಅವ್ರ ಕಡೆ ಕರ್ಗೋಗುತ್ತೆ, ಅವ್ರ ಕಡೆ ಜಾರ್ ಬಿಡುತ್ತೆ ಅಂದ್ಬಿಟ್ಟು ಈ ಪರ್ಸನ್ ಅವ್ರಿಗೆ ಅವರು ಒಂದು ಬೌಂಡ್ರಿ ಹಾಕ್ಕೊಂಡಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಕಡೆ ಅವರು ಬರಬಾರ್ದು ಅಂತ ಅಂದ್ಬಿಟ್ಟು ಆ ಪರ್ಸನ್ನು ಬೌಂಡ್ರಿ ಹಾಕ್ಕೊಳ್ತಾ ಇದ್ದಾರೆ ಅನ್ನೋವಂಥದ್ದು ಕಾಣಿಸ್ತಿದೆ. ಬಟ್ ಸ್ಟಾರ್ ಅಂತ ಅಂದಾಗ ಈ ಪರ್ಸನ್ನು ನಿಮ್ಮನ್ನ ಒಂಥರ ಸ್ಟಾರ್ ಥರ ನೋಡ್ತಾರೆ. ಒಂಥರ ಅನ್ಲಿಮಿಟೆಡ್ ಫೀಲಿಂಗ್ಸ್, ಅನ್ಲಿಮಿಟೆಡ್ ಎಮೋಷನ್ಸ್. ನೀವು ಅವ್ರ ಮುಂದೆ ಬಂದು ನಿಂತ್ಕೊಂಡು ನೀವೇನಾದರೂ ಒಂದು ಸ್ಮೈಲ್ ಮಾಡಿದ್ರೆ ಅಥವಾ ನೀವು ಅವ್ರ ಹತ್ರ ನೀವೇನಾದರೂ ಒಂದು ಕಣ್ಣಿಂದ ವಿಂಕ್ ಮಾಡಿದ್ರೆ ಆ ಪರ್ಸನ್ಗೆ ಫೀಲ್ ಆಗುತ್ತೆ, ಅಯ್ಯೋ ನಾನು ಈ ಪರ್ಸನ್ನ ಬಿಟ್ಬಿಟ್ನೆ, ನಾನು ಈ ಪರ್ಸನ್ನಿಂದ ದೂರ ಆಗಿಬಿಟ್ನೆ, ಈ ಪರ್ಸನ್ ನನ್ನ ಲೈಫಲ್ಲಿ ಇರಬೇಕಾಗಿತ್ತು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಾರೆ. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಹೋಪ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳ್ತಾ ಇದೆ. ಇನ್ನು ನೀವು ಈ ಪರ್ಸನ್ ಮೇಲೆ ಒಂದು ಹೋಪ್ನ ಇಟ್ಕೊಂಡಿದ್ದೀರಾ. ನೀವು ಇನ್ನು ಈ ಪರ್ಸನ್ನಿಂದ ಒಂದು ಭರವಸೆ ಇದೆ, ಬರ್ತಾರೆ, ಮಾತಾಡ್ತಾರೆ, ರೀಕನ್ಸಿಲೇಷನ್
ರೀಕನ್ಸಿಲೇಷನ್ ಆಗುತ್ತೆ, ರಿಯೂನಿಯನ್ ಆಗುತ್ತೆ, ಈ ಪರ್ಸನ್ ನನ್ನನ್ನು ಇಷ್ಟಪಡ್ತಾರೆ, ಈಗ ನಮಗೆ ಬಂದಿರೋ ಅಂಥ ಪ್ರಾಬ್ಲಮ್ ಟೆಂಪ್ರವರಿ ಪ್ರಾಬ್ಲಮ್ಸ್, ಇದರಿಂದ ನಾವು ಹೊರಗಡೆ ಬರ್ತೀವಿ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದು. ಸೊ ಈ ಒಂದು ರೀಡಿಂಗಲ್ಲಿ ಈ ಪರ್ಸನ್ ಯಾರಾಗಿರ್ತಾರೆ ಅಂದರೆ ಕುಂಭರಾಶಿ, ಮಿಥುನ ರಾಶಿ ಮತ್ತು ತುಲಾ ರಾಶಿ ಆಗಿರುವಂಥ ಚಾನ್ಸಸ್ ಇದೆ. ಆ್ಯಂಡ್ ಆಲ್ಸೋ ಈ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇರೋವಂಥದ್ದು ಇಲ್ಲಿ. ಓಕೆ, ಸೊ ಯಾ 9 ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ ಎಮೋಷನಲಿ, ಮೆಂಟಲಿ, ಫಿಸಿಕಲಿ ನೀವು ಕೊಡೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್, ನಿಮ್ಮ ಜೊತೆ ಇರೋಷ್ಟು ಹ್ಯಾಪಿನೆಸ್, ಅಥವಾ ನಿಮಗೆ ಆ ಪರ್ಸನ್ ಕೊಡ್ತಾ ಇರೋವಂಥ ಟೈಮ್ ಯಾರೂ ಕೊಡಲ್ಲ, ಯಾರೂ ಆ ಪರ್ಸನ್ನ ಅಷ್ಟು ಇಷ್ಟಪಡಲ್ಲ ಅನ್ನೋವಂಥದ್ದು ಫೀಲ್ ಮಾಡ್ತಾರೆ. ನಿಮ್ಮ ಜೊತೆ ಇದ್ದರೆ ಅವ್ರಿಗೇನೋ ಒಂಥರ ಅಚೀವ್ಮೆಂಟ್, ಸಕ್ಸಸ್ ಈ ಥರ ಫೀಲ್ ಮಾಡ್ತಾರೆ. ನೀವು ಬಂದರೆ ಅವ್ರ ಲೈಫಲ್ಲಿ ಎಲ್ಲನೂ ಸಾರ್ಟ್ ಔಟ್ ಆಗೋಗುತ್ತೆ ಅಂತ ಆ ಪರ್ಸನ್ ಫೀಲ್ ಮಾಡ್ತಾರೆ. ನೀವು ಕೂಡ ಅದೇ ಥರನೇ ಇದ್ರಿ ನಿಮ್ಮ ಪಾಸ್ಟಲ್ಲಿ. ಆ ಪರ್ಸನ್ ಕಷ್ಟದಲ್ಲಿದ್ದಾಗ ನೀವು ಹೋದಾಗ ನಿಮ್ಮ ಜೀವನದಲ್ಲಿ ಅವರ ಜೀವನದಲ್ಲಿ ಒಂದು ಚೇಂಜಸ್ ಅನ್ನೋವಂಥದ್ದು ಕಾಣಿಸ್ತು, ಒಂದು ರಿಲ್ಯಾಕ್ಸೇಷನಲ್ಲಿದ್ದರು ಆ ಪರ್ಸನ್ ಅಂದ್ಬಿಟ್ಟು ಕಾಣಿಸ್ತಾ ಇದೆ ಇಲ್ಲಿ. ಆ್ಯಂಡ್ ಓಕೆ, ವೆರಿ ನೈಸ್ ಕಾರ್ಡ್. 8 ಆಫ್ ವಾಂಡ್ಸ್ ಬರ್ತಾ ಇದೆ. ಅಂದರೆ ಈ ಪರ್ಸನ್ಗೆ ಕಾನ್ವರ್ಸೇಷನ್ ಮಾಡಬೇಕು, ಮಾತಾಡಿಸ್ಬೇಕು, ಮೀಟ್ ಮಾಡಬೇಕು ಅಂತ ಎಷ್ಟೊಂದು ಆತರ ಇದೆ. ಮೇ ಬಿ ಈ ಪರ್ಸನ್ ಕಡೆಯಿಂದ ನಿಮಗೆ ಒಂದು ಮೆಸೇಜ್ ಬರ್ಬೋದು, ಅಥವಾ ಒಂದು ಕಾಲ್ ಬರ್ಬೋದು, ಒಂದು ಕಮ್ಯುನಿಕೇಷನ್ ಅನ್ನೋವಂಥದ್ದು ಬರ್ಬೋದು. ನಿಮ್ಮ ಮತ್ತು ಅವರ ಮಧ್ಯೆ ಇದೆ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಅದು ಟೆಂಪ್ರವರಿ ಪ್ರಾಬ್ಲಮ್. ನಿಮ್ಮ ಮತ್ತು ಅವರ ಮಧ್ಯೆ ಸಿಚುವೇಶನ್ ಎಂಡ್ ಆಗಿದ್ರು ಅಥವಾ ರಿಲೇಷನ್ಶಿಪ್ ಎಂಡ್ ಆಗಿದ್ರು, ಈ ಪರ್ಸನ್ ಕಡೆಯಿಂದ ನೀವು ಒಂದು ಮೆಸೇಜ್ ಅಥವಾ ಕಾಲ್ ಅನ್ನೋವಂಥದ್ದು, ಅಥವಾ ಅವರ ಬಗ್ಗೆ ನಿಮ್ಗೆ ಏನೋ ಒಂದು ವಿಚಾರ ತಿಳ್ಕೊಳ್ಳೋ ಅಂಥದ್ದು, ಅಥವಾ ಅವರ ಒಂದು ಟಾಪಿಕ್ ನಿಮಗೆ ರೀಚ್ ಆಗುವಂಥದ್ದು, ಏನಾದರೂ ಒಂದು ಚೇಂಜಸ್ ಅನ್ನೋವಂಥದ್ದು ಈ ಪರ್ಸನ್ ಕಡೆಯಿಂದ ಆಗುತ್ತೆ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ಇಟ್ಸ್ ಅ ಪಾಸಿಟಿವ್ ಕಾರ್ಡ್. ಆಮೇಲೆ ಯಾರು ಇಲ್ಲಿ ಧನು ರಾಶಿ ಮತ್ತು ಮೀನ ರಾಶಿ ನೋಡ್ತಿದ್ದೀರಾ, ನಿಮಗೂ ಕೂಡ ಇದು ಒಂಥರ ಪಾಸಿಟಿವ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಬಿಕಾಸ್ ಈ ಪರ್ಸನ್ ನಿಮ್ಮನ್ನ ಇನ್ನೂ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಓಕೆ, ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ಸ್. ನಾನು ಇವಾಗ ತಾನೇ ಹೇಳಿದೆ, ಈ ಪರ್ಸನ್ ನಿಮಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂತಿದ್ದಾರೆ, ಮೆಸೇಜ್ ಕಳಿಸ್ಬೇಕು, ಅವ್ರ ಕಡೆಯಿಂದ ನಿಮಗೆ ಏನೋ ಒಂದು ಸಂದೇಶ ಬರಬೇಕು ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಅಂತ ಬರ್ತಾ ಇದೆ. ಅಂದರೆ ಈ ಪರ್ಸನ್ ನಿಮ್ಮ ಜೊತೆ ಆನೆಸ್ಟ್ ಆಗಿ ಅವರ ಲೈಫಲ್ಲಿ ಏನಾಗ್ತಿದೆ ಅಂತ ಅಂದ್ಬಿಟ್ಟು ಅವರು ಡಿಸ್ಕಸ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ. ಆ ಪರ್ಸನ್ ನಿಮ್ಮ ಜೊತೆ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ರೂ, ಅಥವಾ ನಿಮ್ಮಿಬ್ಬರ ಮಧ್ಯೆ ಬಂದಿರೋ ಈ ಟೆಂಪ್ರವರಿ ಪ್ರಾಬ್ಲಮ್ಸ್ ಅದನ್ನು ಸಾರ್ಟ್ ಔಟ್ ಮಾಡೋದಕ್ಕೆ ಸಾಧ್ಯ. ನಿಮ್ಮ ಒಬ್ಬರು ಫ್ರೆಂಡ್ ನಿಮಗೆ ಹೆಲ್ಪ್ ಮಾಡೋವಂಥ ಚಾನ್ಸಸ್ ಇರ್ಬೋದು, ಅಥವಾ ಮ್ಯೂಚುವಲ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಂದ ನೀವು ಈ ಪರ್ಸನ್ನ ರೀಚ್ ಔಟ್ ಮಾಡ್ಬೋದು. ಸೊ ಈ ಥರ ಈ ಪರ್ಸನ್ ನಿಮಗೆ ಕಾನ್ವರ್ಸೇಷನ್ ಮಾಡೋವಂತಹ ಚಾನ್ಸಸ್ ಇದೆ. ಸೊ ಇವರು ನಿಮ್ಮ ಹತ್ರ ಅವರ ಫೀಲಿಂಗ್ಸ್ನ ಅವರು ಡಿಸ್ಕಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಲಾಸ್ಟ್ ಒಂದು ಕಾರ್ಡ್ ಫಾರ್ ದ ಡೇ ನೋಡೋಣ. ಈ ಪರ್ಸನ್ ಇನ್ನು ನಿಮ್ಗೆ ಏನು ಮೆಸೇಜ್ ಹೇಳಬೇಕು, ಅಥವಾ ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕಳಿಸ್ಬೇಕು ಅಂತ ಅಂದ್ಬಿಟ್ಟು. ಸೊ ವಿಲ್ ಸಿ. ಓಕೆ, ಹನಿಮೂನ್. ಓಕೆ, ಇಟ್ಸ್ ಅ ಕಾರ್ಡ್ ಆಫ್ ಹನಿಮೂನ್. ಹನಿಮೂನ್ ಅಂತ ಅಂದರೆ ನಾವು ಅಂದ್ಕೊಂಡಿರೋ ಥರ ಅಲ್ಲ. ಈ ಪರ್ಸನ್ ನಿಮ್ಮ ಜೊತೆ ಇದ್ದರೆ ಒಂಥರ ಖುಷಿ, ಸಂತೋಷ, ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ. ಅವರು ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನೀವಿಬ್ಬರು ಒಂದು ಹಾಲಿಡೇಸ್ಗೆ ಹೊರಗಡೆ ಔಟಿಂಗ್ಗೆ ಹೋಗಬೇಕು, ಅಥವಾ ನೀವಿಬ್ಬರು ಟೈಮ್ ಸ್ಪೆಂಡ್ ಮಾಡಬೇಕು, ಇಬ್ಬರು ಜೊತೆಯಲ್ಲಿ ಇರಬೇಕು. ಅವ್ರು ಹಾಕ್ಕೊಂಡಿರೋವಂಥ ಒಂದು ಬೌಂಡ್ರಿಯಿಂದ ಪರ್ಸನ್ ಹೊರಗಡೆ ಬಂದು ನಿಮ್ಮಿಂದ ಏನು ಡಿಸ್ಟ್ರ್ಯಾಕ್ಟ್ ಆಗ್ತಿದ್ದಾರಲ್ವ, ಅವ್ರಿಗೆ ಆ ಮನಸ್ಥಿತಿಯಿಂದ ಹೊರಗಡೆ ಬಂದು ನಿಮ್ಮನ್ನು ಅವರು ಮೀಟ್ ಮಾಡಬೇಕು ಅಂತ ಅನ್ಸುತ್ತೆ. ಆದರೆ ಅವ್ರನ್ನ ಹೋಲ್ಡ್ ಮಾಡ್ತಿದ್ದಾರೆ, ಅವ್ರನ್ನ ಅವರು ತಡ್ಕೊಳ್ತಿದ್ದಾರೆ, ಕಂಟ್ರೋಲ್ ಮಾಡ್ತಿದ್ದಾರೆ, ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ. ಬಟ್ ಸ್ಟಿಲ್ ಆ ಪರ್ಸನ್ಗೆ ಇನ್ನೂ ಫೀಲ್ ಆಗ್ತಾ ಇದೆ ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು, ಹೊರಗಡೆ ಓಡಾಡಬೇಕು, ಟ್ರಿಪ್ ಮಾಡಬೇಕು, ಅಥವಾ ರೆಸ್ಟೋರೆಂಟ್ಗೆ ಹೋಗಬೇಕು, ನೀವಿಬ್ಬರು ಟೈಮ್ ಸ್ಪೆಂಡ್ ಮಾಡಬೇಕು, ಅಥವಾ ನಿಮ್ಮಿಬ್ಬರ ಮಧ್ಯೆ ಒಂದು ಫೀಲಿಂಗ್ಸ್ ಅನ್ನುವಂಥದ್ದು ಶೇರ್ ಆಗಬೇಕು. ಇಲ್ಲ ಅಂದರೆ ಅವ್ರು ನಿಮ್ಮ ಮನೆಗೆ ಬರಬೇಕು, ನಿಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು, ನಿಮ್ಮಿಬ್ಬರ ಮಧ್ಯೆ ಒಂದು ಕೆಮಿಸ್ಟ್ರಿ ಇದೆ. ಆ ಕೆಮಿಸ್ಟ್ರಿನ ಅವರು ಮತ್ತೆ ರೀಫಾರ್ಮ್ ಮಾಡಬೇಕು, ರೀಬಿಲ್ಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಈ ಪರ್ಸನ್ ಇನ್ಷಿಯಲ್ ಬಂದು ಈ ಪರ್ಸನ್ ಡೇಟ್ ಆಫ್ ಬರ್ತ್ ಪ್ರಕಾರ ಅವರದ್ದು 8/17/26 ಆಗಿರುತ್ತೆ, 9/18/27 ಆಗಿರುತ್ತೆ, 17 ಮತ್ತು 7/16/25 ಆಗಿರುತ್ತೆ. ಸೊ ಈ ಪರ್ಸನ್ ನಿಮ್ಮ ಜೊತೆ ಒಂದು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್, ಅಥವಾ ಒಂದು ಆನೆಸ್ಟ್ ಡಿಸ್ಕಷನ್, ಅಥವಾ ನಿಮ್ಮ ಜೊತೆ ಒಂದು ಟೈಮ್ ಸ್ಪೆಂಡ್, ಹೊರಗಡೆ ಟ್ರಾವೆಲ್ ಮಾಡಿ ನೀವಿಬ್ಬರು ಒಂದು ಸ್ವಲ್ಪ ಮನಸ್ಸನ್ನ ಬಿಚ್ಚಿ ಮಾತಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಈ ಪರ್ಸನ್ ಇನ್ಷಿಯಲ್ ಬಂದು ALEIOMTFHDNYCTZ ಆಗಿರುತ್ತೆ. ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮಗೆ ಈ ಒಂದು ರೀಡಿಂಗ್ ಏನಾದರೂ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.